ಎನ್ ವೆಂಕಟೇಶ್ ಅವರೇ ಮತ್ತು ಎಲ್ಲ ಹಿರಿಯ ಹೋರಾಟಗಾರರೇ, ಹಾಗೆಯೇ ದೂರದಿಂದ ಈ ಒಂದು ಪ್ರತಿಭಟನೆಗಾಗಿ ರಾತ್ರಿ ಎಲ್ಲ ನಿದ್ರೆಗೆಟ್ಟು ಬಂದಿರ್ತಕ್ಕಂಥ ನನ್ನ ಬಂಧುಗಳು, ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ 2 ನಿಮಿಷ 1 ನಿಮಿಷಕ್ಕಾಗಿದೆ, 5 ನಿಮಿಷ 2 ನಿಮಿಷಕ್ಕಾಗಿದೆ, 5 ನಿಮಿಷ 1 ನಿಮಿಷಕ್ಕಾಗಿದೆ. ಅದು ಎಷ್ಟು ನಿಮಿಷ ಮಾತಾಡಬೇಕು ಗೊತ್ತಿಲ್ಲ. ತಮಗೆಲ್ರಿಗೂ ಮುನ್ಸ್ವಾಮಿ ಅವರು ಹೇಳಿದ್ದು ಸ್ಪಷ್ಟವಾಗಿ ಕಾಣ್ತದೆ ಅಂತ ಕಾಣಿಸ್ತದೆ. ಬೆಂಗಳೂರಿಂದ ಯಾರ್ಯಾರು ಬಂದಿದ್ರಿ ಕೈ ತಿನ್ನೋಣ. ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂಥವ್ರು ಗೆಳೆಯರೆ, ಈ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ಭೂ ಸ್ವಾಧೀನ ಪ್ರಕ್ರಿಯೆ ಯಾರ್ಯಾರು ಮಾಡ್ತಾ ಇದ್ದಾರೆ? KSIDC ಮಾಡ್ತಾ ಇದ್ದಾರೆ, KIDB ಅವ್ರು ಮಾಡ್ತಾ ಇದ್ದಾರೆ, ಅನೇಕ ಸಂಸ್ಥೆಗಳು ಸರ್ಕಾರದ ಪರವಾಗಿರ್ತಕ್ಕಂಥವ್ರು KHP ಮಾಡ್ತಾ ಇದ್ದಾರೆ, BMTC ಈ ಥರದವ್ರು ಎಲ್ಲರೂ ಮಾಡ್ತಾ ಇದ್ದಾರೆ. ಅದನ್ನ ಆಕ್ರಮಿಸ್ಕೊಂಡು ಬೇರೆಯವರಿಗೆ ಸಾರ್ವಜನಿಕರ ಉದ್ದೇಶಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಸ್ವಾಧೀನ ಪ್ರಕ್ರಿಯೆ. ಹೌದಾ? ಇಲ್ಲ ಹೇಳ್ಬೇಕು ನೀವು, ಹೌದಾ ಅಲ್ವಾ? ಎಷ್ಟು ಜನ ಗೊತ್ತಿದೆ ಅಲ್ವೇ? ಮೂಡ ಅಂತ ಯಾರು ನಿರ್ಮಾಣ ಮಾಡಿದ್ದಾರೆ? ಮೂಡನ ಯಾಕೆ ಮಾಡಿದ್ದಾರೆ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಅದು ಅದಕ್ಕೆ ಅಧ್ಯಕ್ಷರಂತ ಮಾಡಿದ್ದಾರೋ ಇಲ್ವಾ ಹೇಳ್ಬೇಕು. ಇದರ ಪ್ರಶ್ನೆಗಳು ನಮ್ದು. ಅಧ್ಯಕ್ಷರಂತ ಇದ್ದಾರೋ ಇಲ್ವೋ? ಮೂಡ ಸಂಸ್ಥೆ ಅಂತ ಇದೆಯಾ ಇಲ್ವೋ? ಅದಕ್ಕೆ ಮುಖ್ಯಸ್ಥರು ಅಂತ ಇದ್ದಾರೋ ಇಲ್ವೋ? ಅದಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರುಗಳು ಎಲ್ಲ ಇದ್ದಾರೋ ಇಲ್ವೋ? ಹಾಗೇನೆ ಅಧಿಕಾರಿಗಳಿದ್ದಾರೆ, IAS ನವರು, KAS ನವರು ಅಧಿಕಾರಿಗಳನ್ನು ಮಾಡಿದ್ದಾರೆ. ನೀವೇ ಅಧಿಕಾರಿಗಳು ಈ ಹಗರಣ ಉಂಟಾದಾಗ ನೀವೇನು ಮಣ್ಣು ತಿಂತಾ ಇದ್ದೀರಾ? ಮಣ್ಣು ತಿಂತಾ ಇದ್ದ ಪ್ರಶ್ನೆ ಕೇಳಬೇಕೋ ಬೇಡ? ಅರೆ ಅಧಿಕಾರಿಗಳೇ, ನೀವು ಈ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ಎಕರೆ 15 ಗುಂಟೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಿಲ್ವಾ? ಸ್ವಾಧೀನ ಪ್ರಕ್ರಿಯೆಯ ನಿಯಮಾವಳಿಗಳನ್ನು ನೀವು ನೋಡಿಲ್ವಾ? ಸ್ವಾಧೀನ ಪ್ರಕ್ರಿಯೆಯಲ್ಲಿ 4161 ಆಗೋದಿಲ್ವಾ? ಕಾನೂನುಬದ್ಧವಾಗಿ ಮಾತಾಡ್ಬೇಕು ನಾವು. ನಿಮ್ಗೆ ಅಧಿಕಾರ ಇದ್ದರೆ ಬನ್ನಿ, ನಾವು ಜನತಾ ನ್ಯಾಯಾಲಯ ಅಂತ ಮಾಡ್ತೀವಿ, ನಮ್ಮ ಎದುರು ನಿಂತ್ಕೊಳ್ಳಿ, ನಾವು ಕಾನೂನು ಪ್ರಕಾರ ಮಾತನಾಡ್ತೀವಿ. ನಾವು ಆಗಿರುವಾಗ ಹೇಗೆ ಪತ್ನಿಗೆ ಭೂಮಿ ಕೊಡ್ಲಿಕ್ಕೆ ಸಾಧ್ಯ? ಸಿದ್ದರಾಮಯ್ಯನವರು ಅಧಿಕಾರಿ ಆಗಿದ್ರಲ್ಲಿ ಸಿದ್ದರಾಮಯ್ಯನವರು ಏನಾದ್ರು ಪತ್ರ ಬರೆದಿದ್ದಾರ? ರಾಜಕೀಯ ಕುತಂತ್ರಕ್ಕಾಗಿ ಸಿದ್ದರಾಮಯ್ಯನ ಬಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರಕ್ಕೆ ತಾಕತ್ತಿಲ್ಲ ಸಿದ್ದರಾಮಯ್ಯ ಎದುರಿಸಲಿಕ್ಕೆ. ಕೇಂದ್ರ ಸರ್ಕಾರಕ್ಕೆ ತಾಕತ್ತಿಲ್ಲ. ಒಬ್ಬ ನಾಯಕ ನಿಮ್ಮನ್ನು ಬಿಜೆಪಿನ ಕೇಂದ್ರ ಸರ್ಕಾರವನ್ನು ಎದುರಿಸ್ತಕ್ಕಂಥದ್ದು ಏನಾದ್ರು ಇದ್ರೆ ಅದು ಸಿದ್ದರಾಮಯ್ಯನವರು. ನೀವೇನು ಚಪ್ಪಾಳೆನೆ ಮಾಡಿಲ್ಲ, ಯಾಕೆ ಸಪ್ಪಿಗೆ ಆಗ್ಬಿಟ್ಟಿದ್ದೀರಾ? ಹೌದಾ ಇಲ್ಲೋ? ಅಂತ ಸಿದ್ದರಾಮಯ್ಯನ ಅಸ್ಥಿರಗೊಳಿಸಲು ಊಟ ಇರ್ತಕ್ಕಂಥ ಜನತಾದಳ ಮತ್ತು ಬಿಜೆಪಿಯ ಕಳ್ಳರ ಕೂಟ. ಜನತಾದಳ ಮತ್ತು ಬಿಜೆಪಿಯ ಕಳ್ಳರ ಕೂಟ. ಈ ಕಳ್ಳರ ಕೂಟ ಸೇರ್ಕೊಂಡು ಅವ್ರ ಮೇಲೆ ಏನು ಹಗರಣಗಳಿಲ್ಲ, ಇದನ್ನಾದ್ರೂ ಅವ್ರ ತಲೆಗೆ ಹಚ್ಚೋಣ ಅಂತ ನನಗೊಂದು ಪ್ರಶ್ನೆ ಇದೆ. ಹಾಗಾದ್ರೆ ಆ ಮೂಡಾದ ಸಂದರ್ಭದಲ್ಲಿ 2013-14ರಲ್ಲಿ ಯಾರಿದ್ರು ಸ್ವಾಮಿ ಅಧಿಕಾರಿಗಳು? ಯಾರಿದ್ರು ಸ್ವಾಮಿ ಅಧಿಕಾರದಲ್ಲಿ? ಹಾಗೇನೆ ನೀವೇನು ಬಾಯಿ ಮುಚ್ಕೊಂಡು ಕೂತಿದ್ರಾ? ನಿಮ್ಗೇನು ಶಕ್ತಿ ಇರ್ಲಿಲ್ವಾ? ಈಗಲೇ ಅದು ಕಾಣಿಸ್ತು ನಿಮ್ಗೆ. ಸಾವಿರಾರು ಕೋಟಿಗಳ ಹಗರಣಗಳನ್ನು ಮಾಡ್ತಕ್ಕಂಥ ಎಲ್ಲೋಗಿತ್ತು ನಿಮ್ ಶಕ್ತಿ? ಜೈಲ್ಗೆ ಹೋಗ್ಬೇಕಾದ್ರೆ ವಿಕ್ಟ್ರಿನ ತೋರ್ಸಾದ್ರು, ಎಲ್ಲೋಗಿತ್ತು ಅವಾಗ? ಜೈಲಿಂದ ಬರ್ಬೇಕಾದ್ರೂ ವಿಕ್ಟ್ರಿ ಷಡ್ಯಂತ್ರಗಳು ಮಾಡ್ತಕ್ಕಂಥ ರಾಜಕೀಯ ಮುಖ್ಯಮಂತ್ರಿಗಳು ಜೈಲಿಗೆ ಹೋದ್ರೆ ವಿಕ್ಟ್ರಿ, ಜೈಲಿಂದ ಬಂದ್ರು ವಿಕ್ಟ್ರಿ ಅಂತ. ನಾಚಿಕೆ ಆಗ್ಬೇಕು ನಿಮ್ಗೆ, ರಾಜಕೀಯ ನಾಚಿಕೆ ಆಗ್ಬೇಕು. ಅದಕ್ಕೆ ಇವತ್ತು ಈ ದಂಡು ಸೇರ್ಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಈ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು, ಅದಕ್ಕೆ ನಿಮ್ಮ ಹಠಾಸನ್ನ ಅಡಗಿಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನ ಜೊತೆಗೆ ಇನ್ನೂ ಸಹ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಮುಸ್ಲಿಂ ಎಲ್ಲ ಬಾಂಧವರು ನಿಮ್ ಕೈ ಜೋಡಿಸ್ತಾ ಇದ್ದೀವಿ ನಾವು. ನೀವೊಬ್ಬರೇ ಅಂತ ತಿಳ್ಕೋಬೇಡಿ. ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ, ಜನಾಂದೋಲನವನ್ನ ರೂಪಿಸ್ತಕ್ಕಂಥದ್ದು, ಶಕ್ತಿ ಇರ್ತಕ್ಕಂಥದ್ದು ಈ ಸಮುದಾಯಗಳಿಗೆ. ಏನಾದ್ರೂ ನಾವು ಬಿಜೆಪಿ ರಾಜಕೀಯವನ್ನ, JDS ರಾಜಕೀಯವನ್ನ ಅಡಗಿಸಬೇಕು ಅಂತ ಏನಾದ್ರೂ ಒಂದು ಶಕ್ತಿ ಇದ್ರೆ ಅದು ಈ ದಲಿತ ಶಕ್ತಿ, ಅದು ಅಂಬೇಡ್ಕರ್ ಶಕ್ತಿ, ಅದು ನಮ್ಮ ತಂದೆ ಅಂಬೇಡ್ಕರ್ ಶಕ್ತಿ. ಅಂತ ಅಂಬೇಡ್ಕರ್ ಶಕ್ತಿನ ಕುಗ್ಗಿಸಲಿಕ್ಕೆ ನಿಮ್ ಕೈಯಿಂದ ಆಗಲ್ಲ, ಅದರಿಂದ ಆಗಲ್ಲ. ನಾನು ವಿವರಣೆ ಕೊಡ್ತಾ ಇದ್ರಿ. ಯಾವುದೇ ರಾಜ್ಯಪಾಲರು ಇದನ್ನ ಮಾಡಿರ್ತಕ್ಕಂಥ ಮೂಡಾದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಪಕ್ಷದ ಬಗ್ಗೆ ತನಿಖೆ ಮಾಡು ಅಂತ ಹೇಳ್ಬೇಕಾಗಿತ್ತು. ಏನಾದ್ರೂ ಒಂದಷ್ಟು ಪ್ರಜ್ಞೆ ಇದ್ದಿದೆ. ಇಂಥ ಪ್ರಜ್ಞೆಗೆ ಬರೆ ಆಗ್ತಕ್ಕಂಥ ಶಕ್ತಿ ಇಲ್ಲಿದೆ ಸ್ವಾಮಿ, ಇಲ್ಲಿದೆ. ಅದರಿಂದ ನಾನು ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ರಾಜ್ಯಪಾಲರ ನಡೆ ಈಗಾಗಲೇ ತನಿಖಾ ಸಂಸ್ಥೆಗಳನ್ನ ನೀವು ರಚನೆ ಮಾಡಿದಿರಿ.
ವಿಶೇಷ ನ್ಯಾಯಪೀಠವನ್ನು ಸಂಸ್ಥೆ ಮಾಡಿದ್ರಿ, ಶಾಸಕರು ಮತ್ತು ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ಅಂತ ನಡೀಲಿ. ಅದು ಹಾಗೇನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಬಗ್ಗೆನೂ ತನಿಖೆಗಳಾಗ್ಲಿ. ಭೂ ಹಗರಣಗಳ ಸರಮಾಲೆಗಳನ್ನು ಹಾಕಿರ್ತಕ್ಕಂಥ ಸರದಾರರೇ, ನೀವು ಈಗ ಯಾಕೆ ನೀವು ಹುಟ್ಟಿ ಪ್ರಶ್ನೆಗಳನ್ನು ಮಾಡ್ಲಿಕ್ಕೆ ಕೊಟ್ಟಿದ್ರಿ? ನಮಗೂ ಒಂದು ಶಕ್ತಿ ಇದೆ, ನಮಗೂ ಕಾನೂನು ಗೊತ್ತಿದೆ, ನಮಗೂ ನ್ಯಾಯಬದ್ಧವಾಗಿರ್ತಕ್ಕಂಥ ಹಗರಣಗಳು KIDB ಆಗಲಿ, KSICC ಆಗಲಿ, ಇಂಥ ಎಲ್ಲ ಸಂಸ್ಥೆಗಳು ಯಾವ ರೀತಿ ಜಮೀನುಗಳನ್ನ ಮಟ್ಗೋಲು ಆಗ್ತಕ್ಕಂಥ ಗೊತ್ತಿದೆ. ಕನಿಷ್ಠ ಒಂದು ಅಧಿಕಾರಕ್ಕೆ ಬಂದ ತಕ್ಷಣ 2014ರಲ್ಲಿ ದಲಿತರ ಮೇಲಿದ್ದಂತ ಏನು ಸಾಲ ಮನ್ನಾ ಮಾಡಿದ್ದ ಶಕ್ತಿ ಏನಾಗುತ್ತೆ, ಅದು ಸಿದ್ದರಾಮಯ್ಯನವರಿಗೆ. ನೀವು ತೋರಿಸಿ. ಮತ್ತೆ ನಿಮ್ಮ ಅಧಿಕಾರಕ್ಕೆ ಬಂದಾಗ ದಲಿತ ಬಗ್ಗೆ ಮಾತಾಡಿದ್ರ, ಹಸಿರು ಬಗ್ಗೆ ಮಾತಾಡಿದ್ರ, ಅವಮಾನಗಳ ಬಗ್ಗೆ ಮಾತಾಡಿದ್ರ? ದಲಿತರ ಬಗ್ಗೆ ಮಾತೇ ಆಡ್ಲಿಲ್ಲ, ಸಿದ್ಧಾಂತಗಳಿಲ್ಲ ನಿಮಗೆ. 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು ನಿಮ್ಮನ್ನು ಏನನ್ನ ಅಲುಗಾಡಿಸ್ಲಿಕ್ಕಾಗಲ್ಲ. ಒಬ್ಬ ಸಿದ್ದರಾಮಯ್ಯ ಅಲುಗಾಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಕರ್ನಾಟಕದ ಮೂಲೆಯನ್ನು ಬೆಳಕನ್ನು ಕಂಡಿದ್ದಾನೆ. ಅಂತವ್ರ ಬಗ್ಗೆ ಕುತಂತ್ರ ಮಾಡ್ಬೇಕು ಅಂತ ಷಡ್ಯಂತ್ರ ಹುಡ್ತಾ ಇರ್ತಕ್ಕಂಥ ನಿಮ್ಮ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಮ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು. ನಮ್ಗೆ ಇನ್ನೂ ಅನೇಕ ವಿಷಯಗಳನ್ನು ಮಾಡ್ತಕ್ಕಂಥದ್ದಿದೆ. ನಮಗೆ ಹೇಳಿದ್ರು 1 ನಿಮಿಷ ಅಂತಂದ್ರು, ನಾನು ಇನ್ನೂ 1-2 ನಿಮಿಷ ಹೆಚ್ಚಿಗೆ ತೆಗೆದುಕೊಂಡಿದ್ದೇನೆ. ಆದ್ರೆ ಇಂಥ ಸಂದರ್ಭದಲ್ಲಿ ಈ ಎಲ್ಲ ಸಮುದಾಯಗಳು ಜನಾಂದೋಲನಗಳನ್ನ ಬೀದಿಯಲ್ಲಿ ಅವರನ್ನ ಅಟ್ಟಾಡಿಸಿಕೊಂಡು ಹೊಡಿತಕ್ಕಂಥ ಶಕ್ತಿ ಈ ಸಮುದಾಯಕ್ಕೆ ಬರಲಿ. ಅದು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಓಟುಗಳಲ್ಲಿ, ಗ್ರಾಮಗಳಲ್ಲಿ ಜನಾಂದೋಲನ ರೂಪಿಸೋಣ ಅಂತ ರೂಪಿಸೋ ಶಕ್ತಿ ನನ್ನ ಜನಾಂಗಕ್ಕಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.